ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಇನ್ನೊಂದು ಪ್ರೊಮೋ ಅಪ್ಡೇಟ್ ಆಗಿದೆ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಅದು ಏನು ಎತ್ತ ಅಂತ ಮಾತಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ. ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ದಯವಿಟ್ಟು ಮರ್ತೋಗ್ಬಿಡಿ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ಪ್ರೋಮೋ ವಿಚಾರ ಬಗ್ಗೆ ಮಾತಾಡೋದಾದ್ರೆ, ಪ್ರೋಮೋ ವಿಚಾರದಲ್ಲಿ ನಮ್ಮ ಚೈತ್ರಾ ಕುಂದಾಪುರ ಅವರ ಹಣೆ ಬರನ ನಾವು ಇದೇನು ಫಸ್ಟ್ ಟೈಮ್ ಅಲ್ಲ ನೋಡ್ತಾ ಇರೋದು. ಸಿಕ್ಕಾಪಟ್ಟೆ ಟೈಮ್ ಅವ್ರು ಏನು ಎತ್ತ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಬಾಕ್ಸ್ನ ತಗೋಬರೋದಾಗಿರ್ಬೋದು, ಧನ್ರಾಜ್ ಅವ್ರನ್ನ ಬಾಕ್ಸ್ನ ತಗೋಬರ್ತಾರೆ. ಅವರು ಆಕ್ಚುಲಿ ಅವ್ರು ಅನುಷಾ ಬಾಕ್ಸ್ನ ತಗೋಬರ್ಬೇಕಾಗಿತ್ತು. ಅದು ಗೊತ್ತೇ ಇಲ್ವೇನೋ ಅಂತ ಅಂದ್ಬಿಟ್ಟು ಆ ತಪ್ಪನ ಧರ್ಮ ಮೇಲೆ ಹಾಕಕ್ ನೋಡಿದ್ರು. ಅದು ಫಸ್ಟ್ ಅನ್ಯಾಯ, ನಮ್ಮ ಕಣ್ಣಾರೆ ಕಂಡು ಎವಿಡೆಂಟ್ ಆಗಿ ಚೈತ್ರ ಕುಂದಾಪುರ ಅವರು ಸಿಕ್ಕಾಕೊಂಡಿರೋದು. ಇನ್ನು ಎರಡನೇ ಸಲ ಅಂತ ಅಂದ್ರೆ ಅಣ್ಣ ತಂಗಿ ಅಂತ ಡ್ರಾಮಾ ಮಾಡ್ಕೊಂಡು ಶಿಶಿರ್ ಅವ್ರನ್ನ ನಾಮಿನೇಟ್ ಮಾಡಿಬಿಟ್ಟು ಟ್ರಂಪ್ ಕಾರ್ಡ್ ಅಂತ ತ್ರಿವಿಕ್ರಮ್ ಅಂತ ಹೋದಾಗ ತ್ರಿವಿಕ್ರಮ್ಗೆ ರೀಪ್ಲೇಸ್ ಮಾಡಿಬಿಡ್ತಾರೆ ಶಿಶಿರ್ನ. ಅಲ್ಲಿ ಎರಡನೇ ನಂಬಿಕೆ ದ್ರೋಹ. ಇನ್ನು ಮೂರನೇ ನಂಬಿಕೆ ದ್ರೋಹ ಎವಿಡೆಂಟ್ ಆಗಿ ಕಂಡಿದ್ದು ನಮ್ಮ ಸುರೇಶ್ ಅವ್ರ ಹತ್ರ. ನಿಮ್ಮ ಟೀಮಲ್ಲಿ ನೀನು ಕಸಿ, ನನ್ನ ಟೀಮಲ್ಲಿ ನಾನು ಕಸಿತೀನಿ, ಇಬ್ಬರು 50-50 ಮಾಡ್ಕೊಳ್ಳೋಣ ಬಂದಿರೋ ಅಮೌಂಟಲ್ಲಿ ಅಂತ ಮಾತಾಡಿದಾಗ ನಮ್ಮ ಸುರೇಶ್ ಅವರು ಖುದ್ದಾಗಿ ಒಪ್ಕೊಂಡು ಹೂ ಅಂತ ತಲೆ ಅಲ್ಲಾಡಿಸಿ ಹೋಗಿರೋ ಚೈತ್ರ ಕುಂದಾಪುರ ಅವರು ಅದೇ ರೀಸನ್ ಹುಡ್ಕೊಂಡು ಬಂದು ನಮ್ಮ ಸುರೇಶ್ ಅವ್ರನ್ನ ನಾಮಿನೇಷನಲ್ಲಿ ರೀಸನ್ ಕೊಟ್ಟು ನಾಮಿನೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಹೆಂಗೋ ಒಂದು ಒಳ್ಳೇದು ಮಾಡಿಕೊಂಡು ನಮ್ಮ ಮಂಜಣ್ಣ ಅವರು ಅಲ್ಲಿ ನಾಮಿನೇಟ್ ಮಾಡಿರಲ್ಲ ಚೈತ್ರ ಕಸಿಗೆ ಮೇಲೆ. ಸೊ ಚೈತ್ರ ಅವರು ನಾಮಿನೇಟ್ ಆಗ್ತಾರೆ. ಈ ಥರ ತುಂಬ ಸಲ ಅವ್ರು ಮಾಡಿರೋ ತಪ್ಪುಗಳು ಎವಿಡೆಂಟ್ ಆಗಿ ನಮ್ಮ ಮುಂದೆನೇ ಕಾಣಿಸ್ತಾ ಇರುತ್ತೆ. ಮತ್ತು ಮೈಕ್ ಹಾಕ್ಕೊಂಡು ಮೈಕ್ನ ಉಲ್ಟಾ ಹಾಕ್ಕೊಂಡು ಪಿಸಿ ಪಿಸಿ ಎಲ್ಲರಿಗೂ ಮಾತಾಡಿ ನನಗೆ ಗೊತ್ತೇ ಇಲ್ಲ ಅನ್ನೋ ಥರ ಆ್ಯಕ್ಟ್ ಮಾಡಿ ಸುದೀಪ್ ಸರ್ ಹತ್ರ ಕೂಡ ಮುಖ ಕಿತ್ತೋಗಂಗೆ ಹೋಗಿಸ್ಕೊಂಡಿದ್ದಾರೆ ಲಾಸ್ಟ್ ವಾರ. ಹಿಂಗಿರೋ ಚೈತ್ರ ಕುಂದಾಪುರ ಅವ್ರನ್ನ ಇವತ್ತು ನಮ್ಮ ಬಿಗ್ ಬಾಸ್ ಅವರು ಉಸ್ತುವಾರಿಯಾಗಿಟ್ಟಿದ್ದಾರೆ. ಬಿಗ್ ಬಾಸ್ ಅವ್ರಿಗೆ ಆ್ಯಕ್ಚುಲಿ ಬೇಕಾಗಿರೋದು ಇಂಥ ಕಂಟೆಸ್ಟೆನ್ಸೇ ಗುರು. ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ಅವ್ರಿಗೆ ನಾಮಿನೇಷನಲ್ಲಿ ಚೈತ್ರ ಕುಂದಾಪುರ ಅವರು ಇದ್ದಾರೆ. ಅಷ್ಟೇ ಅಲ್ಲದೆ ಒಂದು ನಿನ್ನೆ ಟಾಸ್ಕ್ನ ಯಾವಾಗ ಬಿಗ್ ಬಾಸ್ ಅವರು ರದ್ದುಪಡಿಸಿದ್ರೋ, ಇವಾಗ ಎಲ್ಲರೂ ಪಕ್ಕಾ ಒಂದು ಕೆಟ್ಟು ರಚ್ಚಿಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಹಿಂಗಿರಬೇಕಾದ್ರೆ ಇವ್ರನ್ನ ಮಾಡಿದ್ರೆ ಖಂಡಿತವಾಗಿಯೂ ಅವ್ರ ತಂಡನ ಗೆಲ್ಸೋಕ್ಕೆ ಒಂದು ಅನ್ಯಾಯವಾದ ತೀರ್ಪಂತೂ ಚೈತ್ರ ಕಡೆಯಿಂದ ಬಂದೇ ಬರುತ್ತೆ. ಅದು ಆಚೆ ಕಡೆ ಒಂದು ಸ್ವಲ್ಪ ವೈರಲ್ ಆಗೋದಂತೂ ಗ್ಯಾರಂಟಿ ಅಂತ ಒಂದು ಅನಲೈಸೇಷನ್ ಇಟ್ಕೊಂಡೇ ಆ್ಯಕ್ಚುಲಿ ಬಿ ಟೀಮ್ ಅವರು ನಮ್ಮ ಚೈತ್ರ ಕುಂದಾಪುರ ಅವ್ರನ್ನ ಉಸ್ತುವಾರಿಯಾಗಿ ಸೆಲೆಕ್ಟ್ ಮಾಡಿರ್ತಾರೆ. ಅದರಲ್ಲಿ ಬೇರೆ ಡೌಟೇ ಇಲ್ಲ. ಈಗ ಒಂದು ಟಾಸ್ಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಹಾರಾಣಿ ಮತ್ತು ಮಹಾರಾಜ ಆದ ಯುವರಾಣಿ ಮತ್ತು ಯುವರಾಜ ಆದ ಮಂಜಣ್ಣ ಮತ್ತು ನಮ್ಮ ಮೋಕ್ಷಿತ ಅವ್ರನ್ನ ಬಿಗ್ ಬಾಸ್ ಟೀಮ್ ಅವರು ಬಂದಿಸಿರ್ತಾರೆ. ಇಲ್ಲಿ ಕಾಮಿಡಿ ಅಂದರೆ ನಮ್ಮ ಮಂಜಣ್ಣ ಬಾಯಿಗೆ ಬಟ್ಟೆ ತುರ್ಕಿ ಕೂರಿಸಿರೋದು. ನಮ್ಮ ಮಂಜಣ್ಣವರು ಒಂದು ಸೆಕೆಂಡೂ ಸುಮ್ಮನೆ ಇರಲಾರ್ದಂಥ ಮಂಜಣ್ಣ ಅವರಿಗೆ ಬಾಯಿ ಮುಚ್ಚಿಸಿ ಅಲ್ಲಿ ಅನ್ಯಾಯ ಆಗ್ತಿದ್ರು ಕೂಡ ಮಂಜಣ್ಣ ಮಾತಾಡೋಂಗಿಲ್ಲ, ಹಂಗೆ ಕೂರಿಸಿದ್ದಾರೆ. ಸಿಕ್ಕಾಪಟ್ಟೆ ಫನ್ನಿ ಅನ್ನಿಸ್ತು. ಯಾಕಂದರೆ ಟಾಸ್ಕು 2 ಗಂಟೆ ಆಗ್ಬೋದು, 3 ಗಂಟೆ ಆಗ್ಬೋದು. ಬಟ್ ಆ 2 ಗಂಟೆ 3 ಗಂಟೆ ಕೂಡ ಹಾಗೆ ಶಾಂತವಾಗಿ ಮಂಜಣ್ಣ ಕೂತ್ಕೊಂಡಿರೋದು ನೋಡ್ತಾ ಇದ್ರೆ ಕಾಮಿಡಿ ಅನ್ನಿಸ್ತಾ ಇತ್ತು ನನಗಾದರೆ. ಹೆಂಗೆ ಕೂತ್ಕೋತಾರೆ, ಹೆಂಗೆ ಹ್ಯಾಂಡಲ್ ಮಾಡ್ತಾರೆ, ಬಟ್ಟೆ ತೆಗ್ದಾದ್ಮೇಲೆ ಏನೆಲ್ಲ ಮಾತಾಡ್ತಾರೆ ಮಂಜಣ್ಣ ಅಂತ ನೋಡೋದಕ್ಕೆ ನಾನು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಇನ್ನು ಕಂಟೆಸ್ಟೆಂಟ್ಸ್ ಯಾರ್ಯಾರು ಇರ್ತಾರೆ ಅಂದರೆ ಅವ್ರವ್ರ ಟೀಮ್ ಅವ್ರವ್ರ ಸಂಬಂಧಪಟ್ಟ ಒಂದು ಯುವರಾಣಿ ಯುವರಾಜ ಆಗಿರ್ಬೋದು, ಅವ್ರ ಪರ ಓಡಾಡಬೇಕು. ಆ ಟಾಸ್ಕ್ ಏನಪ್ಪ ಇರುತ್ತೆ ಅಂದರೆ ಒಂದು ಹಲಿಗೆ ಥರ ಒಂದು ಬ್ಯಾಗ್ಗಳಲ್ಲಿ ಒಂದು ಹಲಿಗೆ ಇಟ್ಟಿರ್ತಾರೆ. ಮೋಸ್ಟ್ಲಿ ಅಲ್ಲಿ ಏನೋ ಸಂದೇಶ ಇರಬಹುದು. ಎಲ್ಲಿ ಆ ಕೀ ಇರುತ್ತೆ ಅಂತ ಮೋಸ್ಟ್ಲಿ ಆ ಕೀನ ಬಟ್ಟೆ ಒಳಗಡೆ ಅಂತೂ ಇಟ್ಟಿರಲ್ಲ ಬಿಗ್ ಬಾಸ್ ಅವರು. ಒಂದು ಸಂದೇಶನ ಜೋಡಿಸಿ, ಸಪೋಸ್ ನಿಮ್ಮ ಕೀ ಬೆಡ್ರೂಮಲ್ಲಿ ಇದೆ ನೋಡಿ, ಇಲ್ಲಾಂದರೆ ನಿಮ್ಮ ಕೀ ಬಾತ್ರೂಮಲ್ಲಿ ಇದೆ ನೋಡಿ, ಆ ಥರ ಏನಾದರೂ ಒಂದು ಸಂದೇಶ ಕೊಟ್ಟಿರ್ತಾರೆ ಅನಿಸುತ್ತೆ. ಆ ಸಂದೇಶನ ಕಂಪ್ಲೀಟ್ ಮಾಡ್ಕೋಬೇಕು. ಕಂಪ್ಲೀಟ್ ಮಾಡಿಕೊಂಡು ಆ ಕೀ ಎಲ್ಲಿದೆ ಏನು ಅಂತ ಹುಡುಕ್ಬಿಟ್ಟು ಆ ಕೀನ ಹುಡುಕಿ ತಂದು ಮಹಾರಾಣಿ ಅಥವಾ ಮಹಾರಾಜನ ಬಿಡಿಸ್ಬೇಕಾಗಿರುತ್ತೆ. ಇದು ಒಂದು ಟಾಸ್ಕು. ಮನೆಯವರೆಲ್ಲರನ್ನೂ ಆಡೋಕ್ಕೆ ಒಬ್ಬ ಸಹಾಯಕ ಬೇಕಾಗುತ್ತೆ ಒಂದೊಂದು ಟೀಮ್ಗೆ. ಇಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಸಹಾಯಕರಾಗಿದ್ದಾರೆ, ಆಪೋಸಿಟ್ ಟೀಮಲ್ಲಿ ರಜತ್ ಅವರು ಸಹಾಯಕರಾಗಿದ್ದಾರೆ. ಹಿಂಗೆ ಆಡ್ತಿರ್ಬೇಕಾದ್ರೆ ಉಸ್ತುವಾರಿ ಬಂದ್ಬಿಟ್ಟು ಚೈತ್ರ ಅವರಾಗಿದ್ದಾರೆ, ಆ ಕಡೆ ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅವರಾಗಿದ್ದಾರೆ. ಗೋಲ್ಡ್ ಸುರೇಶ್ ಅವರು ಅವರ ಆಪೋಸಿಟ್ ತಂಡಕ್ಕೆ, ಮೋಕ್ಷಿತ್ ಅವ್ರ ತಂಡಕ್ಕೆ ಹೇಳ್ತಿರೋದು ಕಾಣಿಸ್ತಾ ಇದೆ. ನೀವೇನಾದರೂ ಒಂದು ಫೋಲ್ ಮಾಡಿದ್ರಿ ಅಂದರೆ 5 ಸೆಕೆಂಡ್ಸ್ ಪಾಸ್ ಮಾಡ್ತೀನಿ ಅಂತ ಸುರೇಶ್ ಅವರು ಒಂದು ರೂಲ್ ಹಾಕಿದ್ದಾರೆ. ಬಟ್ ಈ ಕಡೆ ನಮ್ಮ ಚೈತ್ರ ಕುಂದಾಪುರ ಅವರು 7, 8 ಅಂತ ಕೌಂಟ್ ಮಾಡೋದು ನಮಗೆ ಪ್ರೋಮೋಲಿ ತೋರಿಸ್ತಾ ಇದ್ದಾರೆ. ಸೊ ನಮ್ಮ ಚೈತ್ರ ಅಕ್ಕವರು 10 ಸೆಕೆಂಡ್ಸ್ ಪಾಸ್ ಕೊಡ್ತೀನಿ ಅಂತ ಹೇಳಿದ್ದಂಗೆ ಇದೆ. ಫಸ್ಟು ಉಸ್ತುವಾರಿಗಳು ಡಿಸೈಡ್ ಮಾಡಿಕೊಂಡು ಫೋಲ್ ಆದರೆ ಏನು ಮಾಡಬೇಕು ಏನು ಎತ್ತ ಅಂತ ಡಿಸೈಡ್ ಮಾಡ್ಕೋಬೇಕಾಗಿತ್ತು ಅಂತ ನನಗನ್ಸುತ್ತೆ. ಆ ಕಡೆ 5 ಸೆಕೆಂಡ್ಸು, ಈ ಕಡೆ 10 ಸೆಕೆಂಡ್ಸು. ಏನು ಗುರು ಇಷ್ಟೊಂದು ಏನದು ಭೇದ ಭಾವನ ಅಂತ ನನಗೆ ಒಂದು ಸ್ವಲ್ಪ ಅನ್ನಿಸ್ತು. ಮತ್ತು ಗೈಡ್ ಮಾಡ್ತಿರ್ಬೇಕಾದ್ರೆ ಆ ಕಡೆ ರಜತ್ ಅವ್ರು ಹೆಂಗೆ ಮಾಡ್ತಾ ಇದ್ದಾರೆ, ಸುರೇಶ್ ಅವ್ರು ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಸುರೇಶ್ ಅವರು ಅಷ್ಟೊಂದು ನಿಯತ್ತನ್ನ ಬಿಟ್ಟು ಆಟ ಆಡ್ತಾರೆ ಅಂತ ನನಗೆ ಯಾವ ಟೈಮಲ್ಲೂ ಅನಿಸಿಲ್ಲ. ನೀವೆಲ್ಲ ಅನ್ನಿಸ್ಬೋದು ನಿಯತ್ ಬಗ್ಗೆ ಸುರೇಶ್ ಅವ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ. ಬಟ್ ಅವರು ಎವಿಡೆಂಟಾಗೆ
ಮಿಸ್ಟೇಕ್ಸ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಶಿಶಿರ್ ಅವ್ರ ಬಾಕ್ಸ್ ಎತ್ಕೊಬರ್ಬೇಕಾಗಿತ್ತು, ಬಟ್ ಶಿಶಿರ್ ಅವ್ರ ಬಾಕ್ಸ್ ಎತ್ಕೊಬರ್ದಂಗೆ ನಮ್ಮ ಚೈತ್ರ ಅವ್ರ ಬಾಕ್ಸ್‌ನ ಎತ್ಕೊಂಬಂದು ಸುರೇಶ್ ಅವರು ಕೂಡ ಮಾಡಿದ್ರು. ಬಟ್ ಅವ್ರು ಹೆಂಗ್ ಮಾಡ್ತಾರೆ ಅಂದ್ರೆ, ಕ್ಲಿಯರ್ ಆಗಿ ಎದ್ದು ಕಾಣ್ತಿರ್ಬೇಕಾದ್ರೆ ಮಿಸ್ಟೇಕ್ ಮಾಡಲ್ಲ ಸುರೇಶ್ ಅವರು. ಇಲ್ಲಿ ಎದ್ದು ಕಾಣಿಸುತ್ತೆ, ಕಂಟೆಸ್ಟೆಂಟ್ಸ್ ಎಲ್ಲ ಇರ್ತಾರೆ, ಬೇಕು ಬೇಕಂತ ಫೋಲ್ ಮಾಡಿದ್ರೆ ಸುರೇಶ್ ಅವ್ರ ಮೇಲೆ ಎಗರಾಡ್ತಾರೆ ಅನ್ನೋದು ತುಂಬಾ ಕಾಮನ್ ಸೆನ್ಸ್ ಇರೋ ವ್ಯಕ್ತಿ ಸುರೇಶ್ ಅವರು ಅಂತ ನನಗನ್ಸುತ್ತೆ. ಸೊ ಸುರೇಶ್ ಅವರು ಒಂದು ನ್ಯಾಯಪರವಾಗಿಯೇ ಆಡಿರ್ತಾರೆ ಈ ಟಾಸ್ಕ್‌ನ ಅಂತ ನನಗನ್ಸ್ತಾ ಇದೆ. ಇಲ್ಲಾಂದ್ರೆ ಅವ್ರು ಆಡಿರ್ಲಿಲ್ಲ ಅಂದಿದ್ದಿದ್ರೆ ಖಂಡಿತ ಅವ್ರ ಬಗ್ಗೆನೂ ಕೂಡ ಒಂದು ಪ್ರೋಮೋ ಬಿದ್ದಿರೋದು. ಸುಮ್ನೆ ಅಂತೂ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಆಗಲ್ಲ. ಬಟ್ ಈ ಕಡೆ ನಮ್ಮ ಚೈತ್ರ ಕುಂದಾಪುರ ಅವ್ರು ಮಾತ್ರ ಹೆಂಗೆಂಗೆ ನವರಂಗಿ ಆಟಗಳನ್ನ ಆಡಬೇಕು ಹಂಗಂಗೆಲ್ಲ ನವರಂಗಿಗಳ ಆಟ ಆಡ್ತಿದ್ದಾರೆ ಅನ್ನೋದು ಮಾತ್ರ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅಲ್ಲಿ ಆಕ್ಚುಲಿ ಆ ಒಂದು ಬ್ಯಾಗ್‌ನ ತಗೋಬೇಕಾದ್ರೂ ಕೂಡ ಟಚ್ ಆಯ್ತು ಅಂತ ಹೇಳ್ತಿದ್ದಾರೆ ತ್ರಿವಿಕ್ರಮ್‌ಗೆ. ಅಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇದು ಅಂತ ತೋರಿಸ್ತಾ ಇದ್ದಾರೆ ಹೊರತು ಆ ಬ್ಯಾಗ್ ಹತ್ರ ಕೂಡ ಹೋಗಿರಲ್ಲ. ನಾನು ಪ್ರೋಮೋ ನೋಡ್ಬೇಕಾದ್ರೆ 0.2x 0.5x ಅಲ್ಲಿ ಇಟ್ಕೊಂಡು ನೋಡಿ ನಂತರ ಏನಾದರೂ ಒಂದು ವಿಡಿಯೋ ಮಾಡೋದು. ಒಂದು ಹಲಗೆಯಲ್ಲಿ ಟಚ್ಚೇ ಆಗ್ತಿರಲ್ಲ, ಅಷ್ಟು ದೂರ ಇದೆ ಅವ್ರ ಬೆರಳು. ಅಲ್ಲೇ ಹೇಳ್ತಾರೆ ಟಚ್ ಆಯ್ತು ಅಂತ. ನಾನೆಲ್ಲಕ್ಕ ಟಚ್ ಮಾಡಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬರ್ತಾರೆ. ಬಂದ್ಬಿಟ್ಟು ಒಂದು ಹಲಗೆ ತೆಗಿಬೇಕಾದ್ರೆ ಇದನ್ನ ತೆಗಿ ಅಂತ ನಮ್ಮ ಭವ್ಯಗೌಡ ಅವರಿಗೆ ತೋರಿಸ್ತಿರ್ಬೇಕಾದ್ರೆ ಈಗಲೂ ಟಚ್ ಆಯ್ತು ಅಂತ ಹೇಳ್ತಾರೆ. ತ್ರಿವಿಕ್ರಮ್ ಅಲ್ಲೂ ಅಲ್ಲಿ ಟ್ರಿಗರ್ ಆಗೋಗ್ಬಿಡ್ತಾರೆ, ಜೋರಾಗಿ ಕಿರ್ಚ್ತಾರೆ. ಅಕ್ಕ ನಮ್ಮ ತಾಯಾಣೆ ಅಲ್ಲಿ ಟಚ್ ಆಗಿಲ್ಲ ಅಕ್ಕ ಅಂತ ಹೇಳ್ತಾರೆ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರೋದಂದ್ರೆ, ಆ ಕಡೆ ತ್ರಿವಿಕ್ರಮ್ ಆಗಲಿ, ಈ ಕಡೆ ರಜತ್ ಆಗಲಿ, ಅವರು ಯಾವುದೇ ಕಾರಣಕ್ಕೂ ಒಂದು ಸುಳ್ಳು ಹೇಳಲ್ಲ. ಏನಾದರೂ ಆಗಲಿ ಒಂದು ಗಟ್ಟಿಯಾಗಿ ನಾನು ಅಂದೆ ಏನಿವಾಗ ಅಂತ ವಾದ ಮಾಡ್ತಾರೆ ಹೊರತು ಸುಳ್ಳು ಹೇಳೋ ಪ್ರಯತ್ನ ಅಂತೂ ತ್ರಿವಿಕ್ರಮ್ ಆಗಲಿ, ಆ ಕಡೆಯಿಂದ ರಜತ್ ಆಗಲಿ ಇಬ್ಬರು ಕೂಡ ನನಗೆ ಮಾಡ್ದಂಗೆ ಅನಿಸ್ಲಿಲ್ಲ. ಇಬ್ಬರು ಕೂಡ ತುಂಬ ಜೆನ್ಯೂನ್ ಅಂತಾನೆ ಅನ್ನಿಸ್ತಾರೆ. ಹಂಗಿರೋರು ನಮ್ಮ ತಾಯಾಣೆಗೂ ನಾನು ಮಾಡಿಲ್ಲ ಅಂತ ಅಂದಾಗ ನನಗನ್ಸಿದ್ದು ಆ್ಯಕ್ಚುಲಿ ಇಲ್ಲಿ ನಮ್ಮ ಚೈತ್ರ ಕುಂದಾಪುರ ಅವರು ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿತ್ತು ಅಂತ. ನಾನಿಲ್ಲಿ ಒಂದು ತಪ್ಪು ಇದು ಕೊಡ್ತಾ ಇರೋದು ಎದ್ದು ಕಾಣಿಸ್ತಾ ಇದೆ, ನಾನಿಲ್ಲಿ ಇನ್ನು ಸ್ಟಾಪ್ ಮಾಡಬೇಕು ಇದನ್ನ, ಇಲ್ಲ ಅಂದರೆ ಆಚೆ ಕಡೆ ಕೆಡ್ದಾಗ ಕಾಣುತ್ತೆ ಅಂತ ಚೈತ್ರ ಕುಂದಾಪುರ ಅವರು ರಿಯಲೈಸ್ ಆಗಬೇಕಾಗಿತ್ತು ಆ ಪಾಯಿಂಟ್ ಆಫ್ ಟೈಮಲ್ಲಿ ಅಂತಾನೆ ಅನ್ನಿಸ್ತು. ಅದಾದಮೇಲೆ ನಮ್ಮ ಭವ್ಯ ಕೊಡೋರು ಕೂಗಿ ಹೇಳ್ತಿರ್ತಾರೆ, ಏಯ್ ಮುಚ್ಚ್ರಿ ಮುಚ್ಚ್ರಿ, ನೀವು ಫಸ್ಟ್ ಬಾಯ್ ಮುಚ್ಚ್ರಿ ಅಂತ. ಯಾಕಂದರೆ ತ್ರಿವಿಕ್ರಮ್ ಅವರು ಭವ್ಯಗೆ ಏನು ಸಜೆಷನ್ ಕೊಡ್ತಿದ್ದಾರೆ ಅನ್ನೋದು ಕೂಡ ಭವ್ಯಗೌಡ ಅವ್ರಿಗೆ ಕೇಳಿಸ್ತಾ ಇರಲ್ಲ, ಅಷ್ಟು ಜೋರಾಗಿ ಕಿರ್ಚಾಡ್ತಾ ಇರ್ತಾರೆ. ಮಾತು ಹೌದು ಅವರಿಗೆ ಅಡ್ವಾಂಟೇಜ್, ಬಟ್ ಆ ಮಾತೇ ಡಿಸ್ಅಡ್ವಾಂಟೇಜ್ ಆಗ್ತಿದೆ ಆ ಮನೇಲಿ ನಮ್ಮ ಚೈತ್ರ ಕುಂದಾಪುರ ಅವ್ರಿಗೆ ಅಂತ ನನಗನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥೂ ಥೂ ಅಂತ ಉಗಿತಾ ಇರ್ತಾರೆ ಆ್ಯಕ್ಚುಲಿ ನಮ್ಮ ಭವ್ಯ ಅವರು ನಮ್ಮ ಚೈತ್ರ ಅವರಿಗೆ. ಯಾಕಂದರೆ ಅಷ್ಟೊಂದು ಇರಿಟೇಟ್ ಮಾಡ್ತಾ ಇರ್ತಾರೆ, ಮತ್ತು ಎಷ್ಟೊಂದು ಡಿಸಿಷನ್ಸ್ನ ರಾಂಗ್ ಕೊಡ್ತಾ ಇರ್ತಾರೆ, ರಾಂಗ್ ಫೋಲ್ ಮಾಡ್ತಾ ಇರ್ತಾರೆ. ಬಟ್ ಅಲ್ಲಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಮ ಭವ್ಯ ಅವರು ಅವ್ರ ತಾಳ್ಮೆನ ಕಳ್ಕೊಂಡ್ರ ಅಂತ ಅನ್ನಿಸ್ತು. ಯಾಕಂದರೆ ಅಷ್ಟೊಂದು ಕೈ ತುಂಬ ಬಳೆ ಹಾಕ್ಕೊಂಡಿರೋದು ಟಪ 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 ಅಂತ ಪುಡಿ ಆಗೋದನ್ನ ನಮಗೆ ಗೊತ್ತಾಗುತ್ತೆ. ಅಲ್ಲಿ ನಮ್ಮ ಭವ್ಯವ್ರಿಗೆ ಏನಾದರೂ ಆದರೆ ಲಾಸ್ ಮಾತ್ರ ಭವ್ಯಗೌಡ ಅವ್ರಿಗೇನೆ. ಅಲ್ಲಿ ಆಡೋ ಚೈತ್ರ ಕುಂದಾಪುರ ಅವರು ಕೂಡ ವಾರ ಪೂರ್ತಿ ತುಂಬ ಚೆನ್ನಾಗಿ ಗೇಮ್ ಆಡ್ತಾರೆ. ಇನ್ನು ಮಿಕ್ಕಿರೋ ಕಂಟೆಸ್ಟೆಂಟ್ಸ್ ಒಂದಿನ 2 ದಿನ ಆಳ್ತಾರೆ, ಅದಾದ ನಂತರ ಅವ್ರ ಗೇಮ್ಸ್ ಹಂಗೆ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಲಾಸ್ ಆಗೋದು ಮಾತ್ರ ನಮ್ಮ ಭವ್ಯಗೌಡ ಅವ್ರಿಗೇನೆ. ಇಷ್ಟೊಂದು ಅಗ್ರೆಷನ್ ಬೇಕಾಗಿತ್ತ ಗುರು ಭವ್ಯಗೌಡ ಅವ್ರಿಗೆ ಅಂತ ನನಗನ್ನಿಸ್ತು. ಒಂದು ತಾಳ್ಮೆಯಿಂದ ಗೇಮ್ ಆಡ್ಕೊಂಡಿದ್ರೆ ಚೆನ್ನಾಗಿರೋದು. ಅಷ್ಟೊಂದು ಕೋಪ ಬಂದರೆ ಆಪೋಸಿಟ್ ಟೀಮ್ನ ಆಡ್ದಂಗೆ ತಡೆದು ರದ್ದು ಮಾಡಿಸ್ಕೊಂಡ್ರೂ ಪರವಾಗಿಲ್ಲ ಗುರು. ಆ ಟೀಮು ಗೆಲ್ಲೋದು ಬೇಡ, ಈ ಟೀಮು ಗೆಲ್ಲೋದು ಬೇಡ, ಹಂಗಿದ್ರೂ ಪರವಾಗಿಲ್ಲ. ಬಟ್ ಇವ್ರ ಆಟನ ಎಲ್ಲೂ ಗಿವ್ ಅಪ್ ಮಾಡಬಾರ್ದು, ಇವ್ರಿಗೇನು ಕೂಡ ತೊಂದರೆ ಮಾಡ್ಕೋಬಾರ್ದು. ಅದರಿಂದ ಇವರಿಗೆ ತೊಂದರೆ ಹೊರತು ಬೇರೆಯವರೆಲ್ಲ ಚೆನ್ನಾಗೇ ಇರ್ತಾರೆ, ಎಸ್ಪೆಷಲಿ ಚೈತ್ರ ಕುಂದಾಪುರ ಅವರು. ನನಗಂತೂ ಪ್ರೋಮೋ ನೋಡಿದ್ಮೇಲಂತೂ ಇನ್ನೂ ಇರಿಟೇಟ್ ಆಗೋಗ್ಬಿಡ್ತು ನನಗೆ ಚೈತ್ರ ಕುಂದಾಪುರ ಅವ್ರನ್ನ ನೋಡಿ. ಏನು ಗುರು ಈ ಅಮ್ಮ ಹಿಂಗೆ ಆಡ್ತಾ ಇದ್ದಾಳೆ ಅಂತ ಅನ್ನಿಸ್ತು. ಒಟ್ಟಾರೆ ನೋಡಕ್ ಬಂದ್ರೆ ಯಾರು ತಪ್ಪು ಯಾರು ಸರಿ ಅಂತ ಪ್ರೋಮೋ ವೈಸ್ ನೋಡಕ್ ಹೋದ್ರೆ ಮಾತ್ರ ನಮ್ಮ ಚೈತ್ರ ಕುಂದಾಪುರ ಅವರು ಕ್ಲಿಯರ್ ಆಗಿ ಮೋಸ ಮಾಡಿದ್ದಾರೆ ಅನ್ನೋದು ಮಾತ್ರ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಬಟ್ ಆ ಕಡೆ ನಮ್ಮ ಸುರೇಶ್ ಅವ್ರು ಹೆಂಗ್ ಮಾಡಿದ್ದಾರೆ, ಸ್ಕೋರ್ ಹೆಂಗ್ ಹೋಗ್ತಾ ಇತ್ತು, ಎಷ್ಟು ಪ್ರೆಷರ್ ಅವ್ರ ಮೇಲಿತ್ತು, ಯಾಕೆ ಹಿಂಗೆ ಆಡಿದ್ರು ಅನ್ನೋದನ್ನ ನಾವು ಫುಲ್ ಎಪಿಸೋಡ್ ನೋಡೇ ತಿಳ್ಕೊಬೇಕಾಗುತ್ತೆ. ಇಷ್ಟ ಆಗಿತ್ತು ಈ ಪ್ರೋಮೋಗೆ. ನಿಮಗೆ ಈ ಪ್ರೋಮೋ ಅನಲೈಸೇಷನ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.